Hello everyone, my name is Pooja, Assistant Professor of Commerce, YER Government First Grade College, Pavgada. So in previous video we were discussed about moving and copying the text in a document. So last ವಿಡಿಯೋದಲ್ಲಿ ನಾವು ಒಂದು ಟೆಕ್ಸ್ಟ್ ಅನ್ನ ಅಥವಾ ಒಂದು ಪ್ಯಾರಾಗ್ರಾಫ್ ಅನ್ನ ಡಾಕ್ಯುಮೆಂಟ್ ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದು ಹೆಂಗೆ ಅಥವಾ ಅದನ್ನ ಕಾಪಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡ್ವಿ MS Word ಅಲ್ಲಿ. And in this video we are going to learn how to do formatting of text and paragraph in MS Word. So MS Word ಅಲ್ಲಿ ಟೆಕ್ಸ್ಟ್ ಅನ್ನ ಫಾರ್ಮ್ಯಾಟ್ ಮಾಡೋದು ಮತ್ತೆ ಪ್ಯಾರಾಗ್ರಾಫ್ ಅನ್ನ ಯಾವ ತರ ಫಾರ್ಮ್ಯಾಟ್ ಮಾಡಬಹುದು ಅನ್ನೋದನ್ನ we are going to learn. Move on. We'll go firstly with the meaning of formatting text and paragraph. Formatting is the fine art of making your documents effective and attractive. ಸೊ ಆಲ್ರೆಡಿ ನಾನು ಎಷ್ಟೊಂದು ಡಿಫ್ರೆಂಟ್ ಫಂಕ್ಷನ್ಸ್ ಅನ್ನ ನಾವು MS Word ಅಲ್ಲಿ ಆಲ್ರೆಡಿ ಕಲ್ತ್ಕೊಂಡಿದೀವಿ. ಲೈಕ್ ಎಡಿಟಿಂಗ್ ಆಗಿರ್ಬೋದು, ಕಟ್ ಕಾಪಿ ಪೇಸ್ಟ್ ಆಪ್ಷನ್ಸ್ ಆಗಿರ್ಬೋದು. ಸೊ MS Word ಅಲ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ ಎನ್ ನಂಬರ್ ಆಫ್ ಫಂಕ್ಷನ್ಸ್, ಎನ್ ನಂಬರ್ ಆಫ್ ಆಪ್ಷನ್ಸ್ ಆರ್ ಅವೈಲೇಬಲ್ to to put your document in effective manner or in attractive manner. So in that among those functions, formatting is also a very effective and useful option or a function. So il already ಹೇಳಿರೋ ಹಾಗೆ it's art of making your document effective and attractive. So ನೀವು financial statement, when it comes to business or when it comes to industry ಅಥವಾ company, you are going to prepare n number of documents. ಸೊ ಎಷ್ಟೊಂದು ಡಾಕ್ಯುಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ, ಲೈಕ್ ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಡಿಫ್ರೆಂಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರಿಪೋರ್ಟ್ಸ್ ಆಗಿರ್ಬೋದು, ಅಥವಾ ಕಾಸ್ಟ್ ಅಕೌಂಟಿಂಗ್ ರಿಪೋರ್ಟ್ಸ್ ಆಗಿರ್ಬೋದು. ಸೊ ಇದಷ್ಟು ರಿಪೋರ್ಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅದನ್ನ ಸುಮ್ಮನೆ ಪ್ಲೈನ್ ಡಾಕ್ಯುಮೆಂಟ್ ತರ ಪ್ರಿಪೇರ್ ಮಾಡೋದಕ್ಕಿಂತ ಬೈ ಯೂಸಿಂಗ್ ಡಿಫ್ರೆಂಟ್ ಫಂಕ್ಷನ್ಸ್ ಆರ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ ಎಫೆಕ್ಟಿವ್ ಅಂಡ್ ಇನ್ ಅಟ್ರಾಕ್ಟಿವ್ ಮ್ಯಾನರ್. So good formatting distinguishes different parts of your text and helps your readers take in your message. So ಒಂದ್ಸಲ ನೀವು ಏನು ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀರಾ ಬೈ ಯೂಸಿಂಗ್ ಫಾರ್ಮ್ಯಾಟಿಂಗ್, ಸೊ ಅದು ನಾರ್ಮಲ್ ಟೆಕ್ಸ್ಟ್ಗೂ ದೆನ್ ನೀವು ಪ್ರಿಪೇರ್ ಮಾಡಿ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿರೋದಕ್ಕೂ ಇಟ್ ವಿಲ್ ಗಿವ್ ಡಿಫ್ರೆನ್ಸ್. ಸೊ ಆ ರೀಡರ್ ಏನ್ ನಿಮ್ ಡಾಕ್ಯುಮೆಂಟ್ ಅನ್ನ ಓದ್ತಾ ಇದಾರೆ, ಸೊ ನೋಡಿದ ತಕ್ಷಣ ಅವ್ರಿಗೆ ಈಸಿಯಾಗಿ ಆ ಮೆಸೇಜ್ ರೀಚ್ ಆಗ್ಬೇಕು. ಸೊ ಅಷ್ಟು ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. You can apply formatting to just about every element of your document, from a single character to a entire paragraphs. So formatting ಅನ್ನ ನೀವು ಫುಲ್ ನಿಮ್ ಯಾವ ಎಲಿಮೆಂಟ್ ಗಾದ್ರೂ ಯೂಸ್ ಮಾಡ್ಬೋದು, ಲೈಕ್ ಒನ್ ವರ್ಡ್ ಯೂಸ್ ಮಾಡ್ಬೋದು, ಅಥವಾ ಒಂದ್ ಸೆಂಟೆನ್ಸ್ ಯೂಸ್ ಮಾಡ್ಬೋದು, ಆರ್ ಪ್ಯಾರಾಗ್ರಾಫ್ ಯೂಸ್ ಮಾಡ್ಬೋದು, ಆರ್ ಫುಲ್ ಡಾಕ್ಯುಮೆಂಟ್ ಅಥವಾ ಫುಲ್ ಏನ್ ನಿಮ್ದು ಫೈಲ್ ಇದೆ, ಆ ಫೈಲ್ ಕಂಪ್ಲೀಟ್ ನೀವು ಪ್ಯಾರಾಗ್ರಾಫ್ ಅನ್ನ ಯೂಸ್ ಮಾಡಬಹುದು. ಸೊ ಫ್ರಮ್ ಅ ಸಿಂಗಲ್ ಕ್ಯಾರೆಕ್ಟರ್ ಟು ಅ ಸಿಂಗಲ್ ಪ್ಯಾರಾಗ್ರಾಫ್ ಅಥವಾ ಎಂಟೈರ್ ಪ್ಯಾರಾಗ್ರಾಫ್ಸ್ ಅಷ್ಟಕ್ಕೂ ಕೂಡ ನೀವು ಫಾರ್ಮ್ಯಾಟಿಂಗ್ ಅನ್ನ ಯೂಸ್ ಮಾಡ್ಕೊಬಹುದು. ಬಾಡಿ ಟೆಕ್ಸ್ಟ್ ನೀಡ್ಸ್ ಟು ಬಿ ರೀಡೇಬಲ್ ಅಂಡ್ ಈಸಿ ಆನ್ ದಿ ಐಸ್. ಸೊ ನೀವು ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀರಾ ಅಥವಾ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀರಾ, ದಟ್ ಶುಡ್ ಬಿ ರೀಡೇಬಲ್. ಅಂದ್ರೆ ಯೂಸರ್ಸ್ಗೆ ಅದು ಓದೋ ರೀತಿ ಇರಬೇಕು ಅಂಡ್ ಈಸಿಯಾಗಿ ಅಂಡರ್ಸ್ಟ್ಯಾಂಡಬಲ್ ಆಗೋ ಲೆವೆಲ್ ಅಲ್ಲಿ ಇರಬೇಕು. ಸೊ ಇವಾಗ ಕಂಪ್ನಿ ಅಂತ ಬಂದಾಗ ನಿಮ್ ರಿಪೋರ್ಟ್ಸ್ ಅನ್ನ ಮೆನಿ ಪೀಪಲ್ ವಿಲ್ ಆಕ್ಸೆಸ್, ಲೈಕ್ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಗವರ್ನಮೆಂಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪಬ್ಲಿಕ್ ವಿಲ್ ರೀಡ್ ಯುವರ್ ಡಾಕ್ಯುಮೆಂಟ್ಸ್ ಆರ್ ರೀಡ್ ಯುವರ್ ರಿಪೋರ್ಟ್ಸ್. ಸೊ ಇಷ್ಟೊಂದು ಸ್ಟೇಕ್ ಹೋಲ್ಡರ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾಗ ಇಟ್ ಶುಡ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಅಂಡ್ ರೀಡೇಬಲ್. ಸೊ ಅದಕ್ಕೆ ನಿಮ್ ಫಾರ್ಮ್ಯಾಟ್ ನಿಮ್ಗೆ ಹೆಲ್ಪ್ಫುಲ್ ಮಾಡುತ್ತೆ. ಹೆಡಿಂಗ್ ಶುಡ್ ಬಿ ಬಿಗ್ ಅಂಡ್ ಬೋಲ್ಡ್. ಸೊ ನೀವು ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ನಾರ್ಮಲ್ ನಿಮ್ದು ಕಂಟೆಂಟ್ಗೂ ಅಂಡ್ ಹೆಡಿಂಗ್ಗೂ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಹೆಡಿಂಗ್ಸ್ ಅನ್ನ ಯು ಹ್ಯಾವ್ ಟು ಮೇಕ್ ಇಟ್ ಬಿಗ್, ಫಾಂಟ್ ಸೈಜ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ ಕಂಪೇರ್ ಟು ನಾರ್ಮಲ್ ಟೆಕ್ಸ್ಟ್ ಅಥವಾ ಏನ್ ಬಾಡಿ ಇರುತ್ತೆ. ಅಂಡ್ ದೆನ್ ಬೋಲ್ಡ್ ಮಾಡಿದ್ರೆ ಇಟ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದಿ ಕಂಟೆಂಟ್. ಅಲ್ಲಿ ಏನ್ ನಿಮ್ದು ಇನ್ಸೈಡ್ ಬಾಡಿ ಏನಿದೆ, ಸೊ ಅದಕ್ಕೂ ಡಿಫ್ರೆನ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೋದು. ದೇ ಶುಡ್ ಆಲ್ಸೋ ಬಿ ಕನ್ಸಿಸ್ಟೆಂಟ್ ಥ್ರೂ ಔಟ್ ಯುವರ್ ಡಾಕ್ಯುಮೆಂಟ್. ಸೊ ಅದೇನ ನೀವು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ಎಫೆಕ್ಟಿವ್. ಇಂಪಾರ್ಟೆಂಟ್ ವರ್ಡ್ಸ್ ಟು ಬಿ ರೆಸೊನೇಟ್ ವಿತ್ ಎಂಫಸಿಸ್. ಕೋಡ್ಸ್ ಅಂಡ್ ರೆಫರೆನ್ಸಸ್ ಶುಡ್ ಬಿ ಸೆಟ್ ಆಫ್ ಫ್ರಮ್ ಅದರ್ ಟೆಕ್ಸ್ಟ್. ಸೊ ನೀವೇನಾದ್ರೂ ಇನ್ ಕೇಸ್ ಬೇರೆ ಇನ್ಫಾರ್ಮೇಶನ್ ಅನ್ನ ಬೇರೆ ಸೋರ್ಸಸ್ ಇಂದ ತಗೊಂಡಿದ್ದೀರಾ ಅಂತಂದ್ರೆ ಅದನ್ನ ಅದ್ರ ರೆಫರೆನ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಎಲ್ಲಿಂದ ತಗೊಂಡಿದ್ದೀರಾ ಅನ್ನೋದನ್ನ
ಆ ರೆಫರೆನ್ಸ್ ನೋಡಿದ ತಕ್ಷಣ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯು ಆರ್ ಟೇಕನ್ ದಿ ಇನ್ಫಾರ್ಮೇಶನ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಲೈಕ್ ಇಂಟರ್ನೆಟ್. ನಾವು ಸಮಟೈಮ್ಸ್ ಏನ್ ಮಾಡ್ತೀವಿ, ವಿಲ್ ಗೂಗಲ್ ಇಟ್. ಸೊ ಗೂಗಲ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ತಗೊಳ್ತೀವಿ, ಅಥವಾ ಟೆಕ್ಸ್ಟ್ ಬುಕ್ಸ್ ಗಳಿಂದ ತಗೊಳ್ತೀವಿ, ಅಥವಾ ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ತೀವಿ. ಲೈಕ್ ಪ್ರೈಮರಿ ಸೋರ್ಸ್ ಆಗಿರ್ಬೋದು, ಸೆಕೆಂಡರಿ ಸೋರ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ನೀವು ಬೈ ಪುಟಿಂಗ್ ಯುವರ್ ರೆಫರೆನ್ಸಸ್ ಆರ್ ಕೋಟ್ಸ್ ಇಟ್ ವಿಲ್ ಬಿ ಟ್ರೇಸಬಲ್. ಲೈಕ್ ಇಲ್ಲಿಂದ ನೀವು ಅದನ್ನ ತಗೊಂಡಿದ್ದೀರಾ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಲೈಕ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಎವ್ರಿಥಿಂಗ್ ವಿಲ್ ಕಮ್. ನೆಕ್ಸ್ಟ್, ಫಾರ್ಮೆಟಿಂಗ್ ಅ ಡಾಕ್ಯುಮೆಂಟ್. ಸೊ ನಾವು ಡಾಕ್ಯುಮೆಂಟ್ ಅನ್ನ ಯಾವ ತರ ಫಾರ್ಮೆಟಿಂಗ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಕಲ್ತ್ಕೊಳ್ತೀವಿ. Formatting a document is the way of changing the outlook of a document in a way as you desire. So ನಿಮ್ಗೆ based on your requirements. So company requirements ಗೆ ಅನುಕೂಲ ಆಗೋ ತರ ಅವ್ರದ್ದು ಏನು, ಅವ್ರಿಗೆ ಯಾವ ತರ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಅಥವಾ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ, ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಪ್ರಿಪೇರ್ ದಿ ಡಾಕ್ಯುಮೆಂಟ್. ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಮೇಕ್ ಅ ಚೇಂಜಸ್. ಸೊ ಡಾಕ್ಯುಮೆಂಟ್ ಔಟ್ಲುಕ್ ಅನ್ನ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. So formatting, it will help you to make a changes according to your wish. So there are two major options. So first is formatting font, and second one is formatting a paragraph. So two ways ಅಲ್ಲಿ ನಾವು formatting ಅನ್ನ ಮಾಡ್ತೀವಿ to the document. First font ಅನ್ನ format ಮಾಡೋದು, and second one paragraph ಅನ್ನ format ಮಾಡೋದು. So first we'll learn how to do a formatting of font, and then we'll go for paragraph. So the first is ಫಾರ್ಮೆಟಿಂಗ್ ದಿ ಫಾಂಟ್. ಸೊ ಫಾಂಟ್ ಅಂದ್ರೆ ನೀವೇನ್ ಟೆಕ್ಸ್ಟ್ ನ ಯೂಸ್ ಮಾಡ್ತೀರಾ, ವರ್ಡ್ಸ್, ಸೊ ದಟ್ ಈಸ್ ಫಾಂಟ್. ಸೊ ಫಸ್ಟ್ ವಿಲ್ ಸಿ ಫಾರ್ಮೆಟಿಂಗ್ ಫಾಂಟ್ ಅಪ್ಲೈಸ್ ಆರ್ ರಿಮೂವ್ಸ್ ಕ್ಯಾರೆಕ್ಟರ್ ಫಾರ್ಮ್ಯಾಟ್ಸ್ ಫ್ರಮ್ ಸೆಲೆಕ್ಟೆಡ್ ಟೆಕ್ಸ್ಟ್ ಆರ್ ಫ್ರಮ್ ದಿ ಇನ್ಸರ್ಷನ್ ಪಾಯಿಂಟ್ ಫಾರ್ವರ್ಡೆಡ್ ಆಸ್ ಯು ಟೈಪ್. ಸೊ ಫಾರ್ಮೆಟಿಂಗ್ ಟೆಕ್ಸ್ಟ್ ಅಂದ್ರೆ ಇಟ್ ವಿಲ್ ಅಪ್ಲೈ ಆದ್ರೂ ಮಾಡ್ಬೋದು ಅಥವಾ ರಿಮೂವ್ ಆದ್ರೂ ಮಾಡ್ಬೋದು. ಕ್ಯಾರೆಕ್ಟರ್, ನೀವೇನ್ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡಿರ್ತೀರಾ to the particular selected text ಆ ಟೆಕ್ಸ್ಟ್ ಗೆ. ನೆಕ್ಸ್ಟ್, ಸೊ ಅದ್ರಲ್ಲಿ ಏನೇನ್ ಕಂಟೆಂಟ್ಸ್ ಬರುತ್ತೆ ಅಂದ್ರೆ ಲೈಕ್ ಫಾಂಟ್ಸ್, attributes, changing text color and highlighting the text color, then changing cases. So these are the different things will come under formatting font. Like fonts na format ಯಾವ ತರ ಮಾಡ್ತೀರಾ ಅಂದ್ರೆ changing the font style. ಸೊ ನೀವು ಅಲ್ಲಿ ಸ್ಟೈಲ್ ಹತ್ರ, ಫಾಂಟ್ ಸ್ಟೈಲ್ ಹತ್ರ ಹೋದ್ರೆ ವಿಲ್ ಗೆಟ್ ಮೆನಿ ಡಿಫ್ರೆಂಟ್ ಸ್ಟೈಲ್ಸ್, ಫಾಂಟ್ ಸ್ಟೈಲ್ಸ್ ಲೈಕ್ ಟೈಮ್ಸ್ ನ್ಯೂ ರೋಮನ್ ಆಗಿರ್ಬೋದು, ಕ್ಯಾಲಿಬ್ರಿ ಆಗಿರ್ಬೋದು, ಬುಕ್ಮೆನ್ಸ್ ಓಲ್ಡ್ ಸ್ಟೈಲ್ ಆಗಿರ್ಬೋದು. ಮೆನಿ ಕೈಂಡ್ಸ್ ಆಫ್ ಸ್ಟೈಲ್ಸ್ ವಿಲ್ ಬಿ ಅವೈಲೇಬಲ್ ಇವನ್ ಇಫ್ ಯು ಆರ್ ಡೂಯಿಂಗ್ ಇನ್ ಅ ಕನ್ನಡ. ಇಫ್ ಯು ವಾಂಟ್ ಅ ಡಾಕ್ಯುಮೆಂಟ್ ಇನ್ ಅ ಕನ್ನಡ ಲ್ಯಾಂಗ್ವೇಜ್ ಆರ್ ಎನಿ ಲ್ಯಾಂಗ್ವೇಜ್, ಎನಿಥಿಂಗ್ ಯು ಕ್ಯಾನ್ ಡೂ. ಸೊ that's the best advantage of Word. And also you can change this size of the font. Either you can increase the font size or you can decrease the font size. Then you can make a bold, you can do italic, you can do underline. So various changes you can make. Then attributes like changing the alignment, changing the style, everything you can do. Then changing the text color and highlighting the text color. ಸೊ ಯಾವ್ದೋ ಪರ್ಟಿಕ್ಯುಲರ್ ಟೆಕ್ಸ್ಟ್ ಅನ್ನ ನೀವು ಅದ್ರದ್ದು ಕಲರ್ ಚೇಂಜ್ ಮಾಡ್ಬೇಕಾದ್ರೆ, ನಾರ್ಮಲ್ ಆಗಿ ಬ್ಲಾಕ್ ನಾವು ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಲೆಫ್ಟ್ ಟು ದಿ ಯೂಸರ್, ಅವ್ರಿಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ ನೀವು ಚೇಂಜ್ ಮಾಡ್ಕೊಳ್ಬಹುದು. ಸೊ ಟೆಕ್ಸ್ಟ್ ಕಲರ್ ಅನ್ನ ಪರ್ಟಿಕ್ಯುಲರ್ ಯಾವ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೇಕು ಅದ್ ಮಾಡ್ಬೋದು. ಅಂಡ್ ಇವನ್ ಯು ಕ್ಯಾನ್ ಹೈಲೈಟ್ ದಿ ಟೆಕ್ಸ್ಟ್ ಕಲರ್. ಸೊ ಆ ಟೆಕ್ಸ್ಟ್ ಅನ್ನ ನೀವು ಬೇಕಾದ್ರೆ ಹೈಲೈಟ್ ಮಾಡ್ಬೋದು, ಅಂಡ್ ದೆನ್ ಯು ಕ್ಯಾನ್ ಮೇಕ್ ದಿ ಚೇಂಜಸ್. ಸೊ ಇಟ್ ಇಸ್ ಲೈಕ್ ದಿಸ್ ಫಾರ್ಮೆಟಿಂಗ್ ಆಪ್ಷನ್ಸ್ ಏನೇ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಂತ. ಸೊ ಯು ಕ್ಯಾನ್ ಸಿ ಹಿಯರ್, ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ಸ್ ಅ ಡ್ರಾಪ್ ಡೌನ್ ಮೆನು ಟು ಚೇಂಜ್ ಫಾಂಟ್. ಸೊ ನೀವು ಇಲ್ಲೋ ಕ್ಲಿಕ್ ಮಾಡಿದ್ರೆ, ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ವಿಲ್ ಗೆಟ್ ವೇರಿಯಸ್ ಸ್ಟೈಲ್ಸ್, ಫಾಂಟ್ ಸ್ಟೈಲ್ಸ್. ನೀವು ಯಾವ್ದನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಗೆ ವೇರಿಯಸ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಯುವರ್ ಟೆಕ್ಸ್ಟ್ ವಿಲ್ ಬಿ ಕನ್ವರ್ಟೆಡ್ ಟು ದಟ್ ಫಾಂಟ್. ದೆನ್ ಯು ಕ್ಯಾನ್ ಚೇಂಜ್ ದಿ ಫಾಂಟ್ ಸೈಜ್ ಬೈ ಕ್ಲಿಕಿಂಗ್ ಹಿಯರ್. ಸೊ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ, ಎಷ್ಟು ಸೈಜ್ ಆದ್ರೂ ನೀವು ಚೇಂಜ್ ಮಾಡ್ಕೊಳ್ಬಹುದು. ಅಥವಾ ನೀವು ಇಲ್ಲೋಗಿ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ ದೀಸ್ ಟು. ಈ ದೊಡ್ಡ ಸೈಜ್ ಅಲ್ಲಿ ಇರೋದನ್ನ ಇನ್ಕ್ರೀಸ್ ಯೂಸ್ ಮಾಡ್ಕೊಳ್ತೀರಾ. ದೆನ್ ಇಟ್ ಈಸ್ ಫಾರ್ ಡಿಕ್ರೀಸ್. ಸೊ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಈ ಆಪ್ಷನ್ ಚೇಂಜ್ ಕೇಸ್ ಅಂತ ಇದೆ ನೋಡಿ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಲೈಕ್ ಸೆಂಟೆನ್ಸ್ ಕೇಸ್ ಚೇಂಜ್ ಮಾಡ್ಕೊಳ್ಬಹುದು. ಈಗ ನಾರ್ಮಲ್ ಆಗಿ ಸೆಂಟೆನ್ಸ್ ಅಂತ ಬಂದಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರುತ್ತೆ, ಅದಾದ್ಮೇಲೆ ಎಲ್ಲ ನಾರ್ಮಲ್ ಆಗಿ ಸ್ಮಾಲ್ ಲೆಟರ್ಸ್ ಇರುತ್ತೆ. And then you can make it as upper class ಅಥವಾ upper letters, ಅಂದ್ರೆ ಎಲ್ಲಾದನ್ನು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ತಾ ಹೋಗುತ್ತೆ.
ದೆನ್ ಲೋಯರ್ ಕೇಸ್ ಮಾಡಿದ್ರೆ ಎಲ್ಲ ಸ್ಮಾಲ್ ಲೆಟರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ನೀವು ಡಿಫ್ರೆಂಟ್ ಕೇಸಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು ಸೆಂಟೆನ್ಸ್ ಅನ್ನ. ದೆನ್ ಕ್ಲಿಯರ್ ಫಾರ್ಮೆಟಿಂಗ್. ಇವಾಗ ಯಾವ್ದೋ ಒಂದು ಫಾರ್ಮೆಟ್ ಅನ್ನ ಅಪ್ಲೈ ಮಾಡಿರ್ತಾರೆ ಇದ್ರಲ್ಲಿ ಯಾವ್ದೋ ಒಂದು, ಅದು ನಿಮ್ಗೆ ರಿಕ್ವೈರ್ಮೆಂಟ್ ಇಲ್ಲ ಅಂತ ಅಂದಾಗ ಯು ಕ್ಯಾನ್ ಕ್ಲಿಯರ್ ಇಟ್ ಆಫ್. ಇದು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಇಟ್ ವಿಲ್ ಗೆಟ್ ಓವರ್. ನೆಕ್ಸ್ಟ್ ಬಿ ಮೀನ್ಸ್ ಬೋಲ್ಡ್. ಅಂದ್ರೆ ನೀವು ಏನ್ ಇವಾಗ ನಾರ್ಮಲ್ ಆಗಿ ಹೆಡಿಂಗ್ಸ್ ಅನ್ನ ನಾವು ಬೋಲ್ಡ್ ಮಾಡ್ತೀವಿ ಅಂದ್ರೆ ದಪ್ಪದಾಗ ಕಾಣೋಗೆ. ಬೋಲ್ಡ್ ಅಂದ್ರೆ ದಪ್ಪ ಮಾಡುತ್ತೆ, ಅಂದ್ರೆ ಎದ್ದು ಕಾಣಿಸುತ್ತೆ ನಿಮ್ಗೆ ವರ್ಡ್ಸ್. ನೆಕ್ಸ್ಟ್ ಇಟಾಲಿಸೈಸ್. ಸೊ ನೀವು ಇಟಾಲಿಕ್ ಅನ್ನ ಕ್ರಾಸ್ ಆಗಿ ಬರ್ತಾ ಹೋಗುತ್ತೆ ನೀವು ಟೈಪ್ ಮಾಡ್ತಕ್ಕಂತ ವರ್ಡ್ಸ್. ದೆನ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಅಂಡರ್ಲೈನ್. ಯಾವ್ದಾದ್ರು ಸೆಂಟೆನ್ಸ್ ಅನ್ನ ಅಥವಾ ಯಾವ್ದಾದ್ರು ವರ್ಡ್ಸ್ ಅನ್ನ ನೀವು ಅಂಡರ್ಲೈನ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್. ಅಂಡ್ ದೆನ್ ದಿಸ್ ಇಸ್ ಫಾರ್ pull down to insert horizontal line. So ನೀವೇನಾದ್ರೂ in case horizontal lines ಅನ್ನ insert ಮಾಡೋದಕ್ಕೆ you can use that. Then this is strike through subscript or superscript. ಅದಕ್ಕೋಸ್ಕರ ನೀವು ಇದನ್ನ ಯೂಸ್ ಮಾಡಬಹುದು. And then this is for special text effects. Like ಇವಾಗ ಏನಾದ್ರೂ ಟೆಕ್ಸ್ಟ್ ಯೂಸ್ ಮಾಡೋದು ಕೆಳಗಡೆ ಬರ್ಸ್ಬೇಕಂದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. And this is for ಮೇಲ್ಗಡೆ ಬರ್ಸ್ಬೇಕಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಬಹುದು. Highlight the text. And this is for highlighting the text. ನಾವು ನಾರ್ಮಲ್ ಆಗಿ ನೋಡ್ತೀವಲ್ಲ ಕೆಲವೊಂದು ಈ ನಾರ್ಮಲ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ನೆಲ್ಲ ಎಲ್ಲೋ ಮಾರ್ಕರ್ ತಗೊಂಡು ಹೈಲೈಟ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ತರ ನೀವು ಇಲ್ಲೂ ಕೂಡ ಅದನ್ನ ಯೂಸ್ ಮಾಡ್ಕೊಬಹುದು ಹೈಲೈಟ್ ಮಾಡೋದಕ್ಕೆ. ಅಂಡ್ ದಿಸ್ ಇಸ್ ಫಾರ್ ಚೇಂಜಿಂಗ್ ದಿ ಟೆಕ್ಸ್ಟ್ ಕಲರ್. ಸೊ ಈಗ ಯಾವ್ದಾದ್ರು ಟೆಕ್ಸ್ಟ್ ಕಲರ್ ಅನ್ನ ಚೇಂಜ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಆಪ್ಷನ್ ಟು ಚೇಂಜ್. ನೆಕ್ಸ್ಟ್ ಫಸ್ಟ್ ನಾನು ಫಾರ್ಮೆಟಿಂಗ್ ಅಂತ ಬಂದ ತಕ್ಷಣ ನಾವು ಆಲ್ರೆಡಿ ನೋಡಿದ್ವಿ ದರ್ ಆರ್ ಟೂ ಕೈಂಡ್ಸ್. So one is formatting font and the other one is formatting paragraph. So ಇವಾಗಲ ಕಲ್ತ್ಕೊಂಡಿದ್ದು ನಾವು ಫಾಂಟ್ ಅನ್ನ ಯಾವ ತರ ಫಾರ್ಮೆಟಿಂಗ್ ಮಾಡಬಹುದು. ಫಾರ್ಮೆಟಿಂಗ್ ಇಟ್ ಇಸ್ ನಥಿಂಗ್ ಬಟ್ ಚೇಂಜ್, ಯಾವ ತರ ಎಫೆಕ್ಟಿವ್ ಆಗಿ ಚೇಂಜ್ ಮಾಡಬಹುದು. ಅದೇ ತರ ಇಲ್ಲಿ ಪ್ಯಾರಾಗ್ರಾಫ್ ಅನ್ನ ಎಫೆಕ್ಟಿವ್ ಆಗಿ ಯಾವ ತರ ಚೇಂಜಸ್ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗ್ತೀರಾ. ದ ಫಸ್ಟ್ ಥಿಂಗ್ ಈಸ್ ಅಲೈನ್ಮೆಂಟ್ ಆಫ್ ಟೆಕ್ಸ್ಟ್. ಟೆಕ್ಸ್ಟ್ ಅನ್ನ ಅಲೈನ್ಮೆಂಟ್ ಯಾವ ತರ ಮಾಡಬಹುದು ಟು ಲುಕ್ ಎಫೆಕ್ಟಿವ್ ಅಂಡ್ ಅಟ್ರಾಕ್ಟಿವ್. ಇಟ್ ಮೀನ್ಸ್ ಟೈಟಲ್ ಟುವರ್ಡ್ಸ್ ಸಮಥಿಂಗ್. ಸೊ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಕೆಳಗೆ ಅದನ್ನ ಟೈಟಲಿಂಗ್ ಮಾಡೋದು. ಸೊ ಅಲೈನಿಂಗ್ ದಿ ಟೆಕ್ಸ್ಟ್ ಮೀನ್ಸ್ ದಟ್ ಮೂವಿಂಗ್ ದಿ ಟೆಕ್ಸ್ಟ್ ಟು ಸಮ್ ಪಾರ್ಟ್ ಆಫ್ ದಿ ಪೇಜ್. ಇವಾಗ ಇದನ್ನೇ ಪೇಜ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ ದ ಪೇಜ್. ಸೊ ಇವಾಗ ನಾನು ಇದನ್ನ ಲೆಫ್ಟ್ ಅಲ್ಲಿ ಟೆಕ್ಸ್ಟ್ ಬಂದಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಇಟ್ ಇನ್ ಅ ಸೆಂಟರ್ ಆರ್ ಯು ಕ್ಯಾನ್ ಪುಟ್ ಇಟ್ ಇನ್ ರೈಟ್ ಆರ್ ಯು ಕ್ಯಾನ್ ಫಿಕ್ಸ್ ಟು ದಿ ಪೇಜ್. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಲೈನ್ಮೆಂಟ್. ನಿಮ್ಗೆ ಯಾವ ಪಾರ್ಟ್ಗೆ ಟೆಕ್ಸ್ಟ್ ಬೇಕೋ ಆ ಪಾರ್ಟ್ಗೆ ಟೆಕ್ಸ್ಟ್ ಅನ್ನ ಮೂವ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಅಲೈನ್ಮೆಂಟ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೈನ್ಮೆಂಟ್. ದ ಫಸ್ಟ್ ಈಸ್ ಹಾರಿಜಾಂಟಲ್ ಅಲೈನ್ಮೆಂಟ್. ಸೊ ಹಾರಿಜಾಂಟಲ್ ಅಂದ್ರೆ ಇಟ್ ವಿಲ್ ಕಮ್ ಸ್ಟ್ರೈಟ್ ಆಗಿ ಮಾಡ್ಕೊಂಡು ನಿಮ್ಗೆ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಿರುತ್ತೆ ಹಾರಿಜಾಂಟಲ್ಗೂ ವರ್ಟಿಕಲ್ಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಹಾರಿಜಾಂಟಲ್ ಅಂದ್ರೆ ಸ್ಟ್ರೈಟ್ ಕಂಟಿನ್ಯೂಸ್ ಆಗಿ ನೀವೇನ್ ಇವಾಗ ಇದೆಯಲ್ಲ ದಿಸ್ ಇಸ್ ಹಾರಿಜಾಂಟಲ್. ಸೊ ಒನ್ ಬೈ ಒನ್ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಸ್ಟ್ರೈಟ್. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂದ್ರೆ ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ಜಸ್ಟಿಫಿಕೇಶನ್. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಹಾರಿಜಾಂಟಲ್ ಅಲೈನ್ಮೆಂಟ್. ಫಸ್ಟ್ ಇಸ್ ಲೆಫ್ಟ್ ಅಲೈನ್ಮೆಂಟ್. ಸೊ ಈ ಪೇಜ್ ಅಲ್ಲಿ ಇಫ್ ಯು ವಾಂಟ್ ಟೆಕ್ಸ್ಟ್ ಇನ್ ಲೆಫ್ಟ್ ಸೈಡ್, ನಿಮ್ಗೆ ಲೆಫ್ಟ್ ಬೇಕಂದ್ರೆ ಯು ಕ್ಯಾನ್ ಯೂಸ್ ಲೆಫ್ಟ್ ಅಲೈನ್ಮೆಂಟ್. ಲೆಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ರೈಟ್ ಅಲೈನ್ಮೆಂಟ್ ಅಂದ್ರೆ ಟು ದಿ ರೈಟ್ ಸೈಡ್, ನಿಮ್ ಪೇಜ್ ರೈಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಸೆಂಟರ್ ಅಲೈನ್ಮೆಂಟ್ ಅಂದ್ರೆ ಇಟ್ ವಿಲ್ ಕಮ್ ಟು ಯುವರ್ ಸೆಂಟರ್ ಆಫ್ ದಿ ಪೇಜ್. Then justification ಅಂದ್ರೆ it will fix to your whole page. ಇವಾಗ ಇಲ್ಲಿ ಇದೆಯಲ್ಲ this is called justification. So this is horizontal alignment. Next is vertical alignment. Vertical alignment ಅಂದ್ರೆ it will come like this. ಈ ಕ್ರಾಸ್ ಆಗಿ ಬರೋದು, ಸ್ಟ್ರೈಟ್ ಇರೋದಿಲ್ಲ, ಕ್ರಾಸ್ ಆಗಿರೋದನ್ನ vertical alignment ಅಂತ ಹೇಳ್ತೀವಿ. So you can see in this image ಯಾವ್ದು ಅಲೈನ್ಮೆಂಟ್ ಬಟನ್ಸ್ ಇರುತ್ತೆ ಅಂತ. These things will belongs to font ಗೆ. And now this is for paragraph. ಇಲ್ಲೇ ಇದೆ ನೋಡಿ, ಇದಿಷ್ಟು ಆಪ್ಷನ್ಸ್ ಅನ್ನ ನೀವು ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಫಾರ್ ಫಾಂಟ್, ಅಂಡ್ ಇದಿಷ್ಟು ಆಪ್ಷನ್ಸ್ ಅನ್ನ ನೀವು ಯಾವ್ದಕ್ಕೆ ಯೂಸ್ ಮಾಡ್ತೀರಾ ಪ್ಯಾರಾಗ್ರಾಫ್. ಸೊ ದೀಸ್ ಆರ್ ಫಾರ್ಮೆಟಿಂಗ್ ಆಪ್ಷನ್ಸ್. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಸೊ ಫಾರ್ಮೆಟಿಂಗ್ ಅಂತಾನೆ ಕಂಪ್ಲೀಟ್ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅಲೈನ್ಮೆಂಟ್ ಅಂತ ಬಂದಾಗ ನಾವು ಇವಾಗ ಅಲೈನ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಲೆಫ್ಟ್ ನಿಮ್ ಪೇಜ್ ಲೆಫ್ಟ್, ದಿಸ್ ಇಸ್ ಫಾರ್ ಪೇಜ್ ಸೆಂಟರ್, ದಿಸ್ ಇಸ್ ಫಾರ್ ಪೇಜ್ ರೈಟ್, ಅಂಡ್ ದಿಸ್ ಇಸ್ ಜಸ್ಟಿಫೈಡ್. ಸೊ ನಿಮ್ಗೆ ಯಾವ ಆಪ್ಷನ್ ಬೇಕಾದ್ರೂ ನೀವು ಅದನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಡೂ ದಿ ಅಲೈನ್ಮೆಂಟ್. Second second kind of formatting in paragraph is line spacing. Okay, it sets the amount of space between lines within a paragraph. Following are the types of spacing.
ಸೊ ಲೈನ್ ಸ್ಪೇಸಿಂಗ್ ಅಂದ್ರೆ ಇವಾಗ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದು 10 ಲೈನ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಎಷ್ಟು ಸ್ಪೇಸ್ ಇರ್ಬೇಕು, ಎಷ್ಟು ಗ್ಯಾಪ್ ಇರ್ಬೇಕು ಅನ್ನೋದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಲೈನ್ ಸ್ಪೇಸಿಂಗ್. ಸೊ ಫಾಲೋಯಿಂಗ್ ಆರ್ ದ ಟೈಪ್ಸ್ ಆಫ್ ಲೈನ್ ಸ್ಪೇಸಿಂಗ್. ಲೈನ್ ಸ್ಪೇಸಿಂಗ್ ಅಂತ ಬಂದಾಗ there are various types of line spacing. So as I already told, line spacing, it is nothing but the space between the two lines ಅಥವಾ space between the lines within a paragraph. ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದ್ ಲೈನ್ಗೂ ಇನ್ನೊಂದ್ ಲೈನ್ಗೂ ಮಧ್ಯ ಬರ್ತಕ್ಕಂಥ ಗ್ಯಾಪ್ ನಾವೇನಂತ ಹೇಳ್ತೀವಿ ಅಂತಂದ್ರೆ ಲೈನ್ ಸ್ಪೇಸಿಂಗ್. So there are different types of spacing. The first one is single line spacing, next 1.5 line spacing, then double line spacing, at least one line, at least line spacing, exactly line spacing, multiple line spacing. So these are the kinds of types of spacing. You can see here ಯಾವ ತರ ನಾವು spacing ಅನ್ನ line spacing option ಅನ್ನ ಯೂಸ್ ಮಾಡಬಹುದು ಅನ್ನೋದನ್ನ. So in this image you can see, so ನೀವು ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಈ ಆಪ್ಷನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಇಲ್ಲಿ ಹೋದ್ರೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಹೋಮ್ ಟ್ಯಾಬ್ ಅಲ್ಲಿ ಈ ಆಪ್ಷನ್ ಇದೆಯಲ್ಲ, ಮೇಲ್ಗಡೆ ಕೆಳಗಡೆ ಆರೋ ಮಾರ್ಕ್ ಇರೋದು, ದಿಸ್ ಇಸ್ ನಥಿಂಗ್ ಬಟ್ ಲೈನ್ ಸ್ಪೇಸಿಂಗ್ ಆಪ್ಷನ್. ಅಥವಾ ನೀವು ಇಲ್ಲೇ ಹೋಗ್ಬೋದು. ಸೊ ಲೈನ್ಸ್ ಈ ಆಪ್ಷನ್ ಅನ್ನ ಯೂಸ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ವಿಂಡೋ. ಈ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಯು ಹ್ಯಾವ್ ಅ ಡಿಫ್ರೆಂಟ್ options are available. So here indents and spacing, then line and page breaks. So ನಾವಿಲ್ಲಿ ಮಾತಾಡ್ತಿರೋದು ಸ್ಪೇಸಿಂಗ್ ಬಗ್ಗೆ. ಸೊ ಜನರಲ್ ಅಲೈನ್ಮೆಂಟ್, ಲೆಫ್ಟ್ ರೈಟ್ ಅಥವಾ ಸೆಂಟರ್ಗೆ ನೀವು ಟೆಕ್ಸ್ಟ್ ಅನ್ನ ಅಲೈನ್ ಮಾಡ್ತಾ ಇದ್ದೀರಾ. ದೆನ್ ಇಂಡೆಂಟೇಶನ್, ಸೊ ಎಷ್ಟು ಡಿಫ್ರೆನ್ಸ್ ಇರ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತೀರಾ. ದೆನ್ ಸ್ಪೇಸಿಂಗ್ ನಮಗ್ ಬಂದು ಸೊ ಬಿಫೋರ್ ಮತ್ತೆ ಆಫ್ಟರ್, ದೆನ್ ಲೈನ್ ಸ್ಪೇಸಿಂಗ್ ಮಧ್ಯೆ ಎಷ್ಟು. ಸೊ ನೆಕ್ಸ್ಟ್ ನೀವು ಚೇಂಜಸ್ ಅನ್ನ ಮಾಡಿ ಓಕೆ ಕೊಟ್ರೆ ಇಟ್ ವಿಲ್ ಅಫೆಕ್ಟ್ ಯುವರ್ ಟೆಕ್ಸ್ಟ್. ನೀವೇನ್ ಚೇಂಜಸ್ ಮಾಡ್ತೀರೋ ಅದನ್ನ ಟೆಕ್ಸ್ಟ್ ಗೆ ಅಫೆಕ್ಟ್ ಆಗುತ್ತೆ. ದಿಸ್ ಇಸ್ ಲೈನ್ ಸ್ಪೇಸಿಂಗ್. So here in this video we discussed two important aspects. So one is formatting the text and other one is formatting the paragraph. So first, formatting it is nothing but making the changes to a text or to a paragraph to make it more effective and more attractive. So ಒಂದು ಡಾಕ್ಯುಮೆಂಟ್ ಅನ್ನ ಅಥವಾ ಒಂದು ಟೆಕ್ಸ್ಟ್ ಅನ್ನ ಅಥವಾ ಫೈಲ್ ಅನ್ನ ಅಟ್ರಾಕ್ಟಿವ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ಕಾಣೋ ತರ ಮಾಡೋದಕ್ಕೆ ವಿ ವಿಲ್ ಯೂಸ್ ಫಾರ್ಮೆಟಿಂಗ್. ಸೊ ಆಲ್ರೆಡಿ ಹೇಳಿದಾಗೆ, ಸೊ ಫಾರ್ಮೆಟಿಂಗ್ ಅಲ್ಲಿ ಫಸ್ಟ್ ಫಾರ್ಮೆಟಿಂಗ್ ದಿ ಫಾಂಟ್. ಸೊ ಫಾರ್ಮೆಟಿಂಗ್ ಅಂತ ಬಂದಾಗ ಎರಡು ವೇ ನಲ್ಲಿ ಫಾರ್ಮೆಟಿಂಗ್ ಮಾಡ್ತೀವಿ. ಒಂದು ಫಾಂಟ್ ಅನ್ನ ಫಾರ್ಮೆಟಿಂಗ್ ಮಾಡೋದು, ಇನ್ನೊಂದು ಪ್ಯಾರಾಗ್ರಾಫ್ ಅನ್ನ ಮಾಡೋದು. ಸೊ ದಿಸ್ ಇಸ್ ಅಬೌಟ್ ಫಾರ್ಮೆಟಿಂಗ್ ದಿ ಫಾಂಟ್. ಫಾಂಟ್ ಇಲ್ಲೇ ಇದೆ. ಫಾಂಟ್ ಅನ್ನ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಡಿಫ್ರೆಂಟ್ ಆಪ್ಷನ್ಸ್ ಆರ್ ಅವೈಲೇಬಲ್. ಸೊ ಇದಿಷ್ಟನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ದೆನ್ ಬಂದು ನಿಮ್ಗೆ ಪ್ಯಾರಾಗ್ರಾಫ್. ಸೊ ಪ್ಯಾರಾಗ್ರಾಫ್ ಅನ್ನ ಅಲೈನ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅನ್ನ ಫಾರ್ಮೆಟಿಂಗ್ ಮಾಡ್ಬೇಕಾದ್ರೆ ಒಂದು ಅಲೈನ್ಮೆಂಟ್, ಇನ್ನೊಂದು ಲೈನ್ ಸ್ಪೇಸಿಂಗ್. ಸೊ ಅಲೈನ್ಮೆಂಟ್ ಅನ್ನ ನೀವು ಯಾವ ಅಲೈನ್ಮೆಂಟ್ ಬೇಕೋ ಅದನ್ನ ಚೇಂಜಸ್ ಮಾಡ್ಕೊಬಹುದು, ಲೈಕ್ ಲೆಫ್ಟ್, ರೈಟ್, ಸೆಂಟರ್ ಆರ್ ಜಸ್ಟಿಫೈಡ್. ದೆನ್ ಲೈನ್ ಸ್ಪೇಸಿಂಗ್ ಬಂದು ನಿಮ್ಗೆ ಒಂದ್ ಲೈನ್ ಮಧ್ಯ, ಒಂದ್ ಲೈನ್ಗೂ ಇನ್ನೊಂದು ಲೈನ್ಗೂ ಮಧ್ಯ ಎಷ್ಟು ಡಿಫ್ರೆನ್ಸ್ ಇರ್ಬೇಕು ಅನ್ನೋದನ್ನ ಯು ಕ್ಯಾನ್ ಮೇಕ್ ಅ ಚೇಂಜಸ್ ಬೈ ಯೂಸಿಂಗ್ ದಿಸ್ ಆಪ್ಷನ್. So these are the two important things we learned in this video. I hope you all understood this topic. Thank you.